ಸ್ಥಳವಿಲ್ಲವೇ? ಸ್ಥಳವಿಲ್ಲವು ಸ್ವಾಮಿ. ಅಯ್ಯ ದಾರಿದ್ರನೇ, ಕೇಳುವನಾಗು. ನಿನಗೊಂದು ದೊಡ್ಡದಾದ ಮನೆಯನ್ನು ಕಟ್ಟಿಸಿಕೊಡುವೆನು. ನಾನು ಕೊಡುವಂತಹ ದ್ರವ್ಯವನ್ನು ಆ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ನೀನು ನಿನ್ನ ಮಕ್ಕಳು ಸುಖದಿಂದ ಜೀವನವನ್ನು ಸಾಗಿಸಿ. ಸ್ವಾಮಿ, ನೀವು ಕೊಡುವಂತ ದ್ರವ್ಯ ಅಲ್ಲದೆ ನೀವು ಕಟ್ಟಿಸಿಕೊಡುವಂತ ಮನೆ ನನಗಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಬೇಡವು ಸ್ವಾಮಿ. ಏನು, ನಾನು ಏನೇ ಕೊಟ್ಟರೂ ಬೇಡ ಬೇಡ ಎಂಬುದಾಗಿ ಹೇಳುತ್ತಿರುವ ನೀನು ಈ ವಿಕ್ರಮನ ಸತ್ಯವನ್ನು ಪರೀಕ್ಷಿಸಲು ಇಲ್ಲಿಗೆ ಬಂದಿರುವೆಯಾ? ಹೌದು ಸ್ವಾಮಿ, ಸತ್ಯವಂತರನ್ನು ತಿಳಿದು ಅಲ್ಲಿಂದ ಓಡೋಡಿ ಬಂದೆನು ಪ್ರಭು. ಮಂತ್ರಿ ರಾಜೇಂದ್ರ ಅನಂತ್ ಸ್ವಾಮಿ, ಮೊದಲು ನನಗೆ ಕರಭಾಷೆಯನ್ನು ಕೊಟ್ಟರೆ ಅನಂತರ ನನ್ನ ಕರ್ತಾತ್ಮಕಾದಿಕೊಳ್ಳದೆ ಹೇಳಿಕೊಳ್ಳುವುದು ಸ್ವಾಮಿ. ದಾರಿದ್ರನಾದ ನಿನಗೆ ನಾನು ಕರಭಾಷೆಯನ್ನು ಕೊಡಬೇಕೆ? ಹೌದು ಸ್ವಾಮಿ. ಮಂತ್ರಿ ರಾಜೇಂದ್ರ, ಈತನ ಹೇಳುತ್ತಿರುವ ಮಾತಿಗೆ ಏಕೋ ಸಂಶಯವಾಗುತ್ತಿರುವುದಲ್ಲ? ರಾಜೇಂದ್ರ, ಈತನ ಮಾತಿನಲ್ಲಿ ಏನೋ ಸಂಶಯವಿರಬಹುದು. ಕರಭಾಷೆಯನ್ನು ಕೊಡಬೇಡಿ, ಕರಭಾಷೆಯನ್ನು ಕೊಡಬೇಡಿ. ಏನು ಸಂಶಯ? ಅಯ್ಯ ದಾರಿದ್ರನೇ, ಸ್ವಾಮಿ, ಆ ಪರಮಾತ್ಮನ ಪಾದ ಸಾಕ್ಷಿಯಾಗು. ನಿನ್ನ ಮಾತಿಗೆ ಪತಿ ಉತ್ತರವೇ ಇಲ್ಲ. ಅದೇನು ತಿಳಿಸುವ ನಾವು? ಸ್ವಾಮಿ, ಸ್ವಾಮಿ, ನನ್ನಲ್ಲಿ ಪಾತ್ರೆಗೂ ಸಹ ಗತಿ ಇಲ್ಲವು ಪ್ರಭು. ಸ್ವಾಮಿ, ನನ್ನ ದಾರಿದ್ರ್ಯವನ್ನು ನೀವು ದಾನವಾಗಿ ತೆಗೆದುಕೊಳ್ಳಬೇಕೆಂದು ನಾನು ಕರಮುಗಿದು ಬೇಡಿಕೊಳ್ಳುವೆನು. ಮಂತ್ರಿ ರಾಜೇಂದ್ರ, ದಾರಿದ್ರನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳುವೆನೆಂದು ಕರಭಾಷೆಯನ್ನು ಇಟ್ಟಿರುವನಲ್ಲ, ಈಗೇನು ಮಾಡುವುದು? ರಾಜೇಂದ್ರ, ನಾನು ಮೊದಲೇ ಹೇಳಲಿಲ್ಲವೇ, ಈತನ ಮಾತಿನಲ್ಲಿ ಏನೋ ಸಂಶಯವಿರಬಹುದು. ಕರಭಾಷೆಯನ್ನು ಕೊಡಬೇಡಿ ಕೊಡಬೇಡಿ ಎಂದು. ಕರಭಾಷೆಯನ್ನು ಕೊಟ್ಟ ಮೇಲೆ ಅದರಂತೆ ನಡೆಯಬೇಕಲ್ಲವೇ ರಾಜೇಂದ್ರ? ನಿಜ ಮಂತ್ರಿ, ನಿನ್ನ ಮಾತು ಸತ್ಯ. ಅಯ್ಯ ದಾರಿದ್ರನೇ, ಸ್ವಾಮಿ, ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತಂದು ನಿನ್ನ ದಾರಿದ್ರ್ಯವನ್ನು ನನಗೆ ದಾನವಾಗಿ ದಾರಿಯನ್ನೆರಿವನಾಗು. ಸ್ವಾಮಿ, ನನ್ನಲ್ಲಿ ಪಾತ್ರೆಗೂ ಸಹ ಗತಿ ಇಲ್ಲವು ಪ್ರಭು. ಮಂತ್ರಿ ರಾಜೇಂದ್ರ, ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತಂದು ಈ ದಾರಿದ್ರ್ಯನ ಕೈಯಲ್ಲಿ ಕೊಡುವನಾಗು. ಆಗಬಹುದು ರಾಜೇಂದ್ರ. ಯಾರಲ್ಲಿ ನಮ್ಮ ಅರಮನೆಯಿಂದ ಒಂದು ಪಾತ್ರೆಯ ಗಂಗೋದಕವನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ಅಯ್ಯ ದಾರಿದ್ರನೇ, ಸ್ವಾಮಿ, ಗಂಗೋದಕವು ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಕೊಡಿ ಸ್ವಾಮಿ. ಸ್ವಾಮಿ, ಗಂಗೋದಕವು ಸಿದ್ಧವಾಗಿರುವುದು. ನಿಮ್ಮ ಕರಗಳನ್ನು ಜೋಡಿಸಿ ನಿಲ್ಲಬೇಕೆಂದು ನಾನು ಕರಮುಗಿದು ಬೇಡಿಕೊಳ್ಳುವೆನು. ಆಗಬಹುದು. ಹರಿ ಹರಿ ವಾಸುದೇವ ಹರಿ ಹರಿ ವಾಸುದೇವ ದಾನವಾಗಿ ಎಳೆದುಕೊಳ್ಳುವೆನೋ. ಹರಿದೇವರ ಪಾದಕ್ಕೆ ಗೋವಿಂದ, ಹರಿದೇವರ ಪಾದಕ್ಕೆ ಗೋವಿಂದ, ರಾವು ಕೇತುಗಳ ಪಾದಕ್ಕೆ ಗೋವಿಂದ. ಅಯ್ಯ ದಾರಿದ್ರನೇ, ಸ್ವಾಮಿ, ನಿನ್ನ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಂಡಂತಾಯಿತು. ಮುಂದಿನ ವಿಚಾರವೇನು ತಿಳಿಸುವನಾಗು. ಸ್ವಾಮಿ, ಸ್ವಾಮಿ, ನಾನು ನನ್ನ ಮಕ್ಕಳು ಸಹ ಧನ್ಯರಾದೆವು. ತಮ್ಮ ಅಪ್ಪನಾದರೆ ನಾವಿನ್ನೂ ಹೋಗಿ ಬರುವು. ನಿಮಗೆ ಮಂಗಳವಾಗಲಿ, ನೀವಿನ್ನು ಹೋಗಿ ಬನ್ನಿ. ಮಂತ್ರಿ
ರಾಜೇಂದ್ರ, ದಾರಿದ್ರ್ಯನ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಂಡಂತಾಯಿತು. ದಾರಿದ್ರ್ಯ ಭಾಗವು ಬರುವುದು ಯಾವ ಕಾರಣದಿಂದ ಎಂದು ಯಾರಿಂದ ತಿಳಿಯೋಣ ಮಂತ್ರಿ? ರಾಜೇಂದ್ರ, ನಮ್ಮ ಅರಮನೆಯಲ್ಲಿರುವ ಪುರೋಹಿತರನ್ನು ಕರೆಸಿ ಅವರಿಂದಲೇ ತಿಳಿಯಬಹುದಲ್ಲವೇ? ಹಾಗಾದರೆ ಪುರೋಹಿತರನ್ನು ಆಸ್ಥಾನಕ್ಕೆ ಬರುವಂತೆ ಆಜ್ಞಾಪಿಸು. ಆಗಬಹುದು ರಾಜೇಂದ್ರ. ಯಾರಲ್ಲಿ ನಮ್ಮ ಅರಮನೆಯಲ್ಲಿರುವ ಪುರೋಹಿತರನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು? ಬ್ರಹ್ಮಾಂಡವ ಪಡ ನಡಗಿಸುವೆ ಬ್ರಹ್ಮಾಂಡವ, ನಡಗಿಸುವೆ ಬ್ರಹ್ಮಾಂಡವ, ಬ್ರಹ್ಮಾಂಡವ ಬ್ರಹ್ಮಾಂಡವ. ಯಕ್ ಯಕ್ ಯಕ್ಕರ ಗರುಡಗಂಧರ, ಯಕ್ ಯಕ್ ಯಕ್ಕರ ಗರುಡಗಂಧರ, ಅಷ್ಟಮರಾಜಿಗೆ ಒಕ್ಕರಿಸುವೆನು, ಅಷ್ಟಮರಾಜಿಗೆ ಒಕ್ಕರಿಸುವೆನು, ನಡಗಿಸುವೆ ಬ್ರಹ್ಮಾಂಡವ, ಬ್ರಹ್ಮಾಂಡವ ಬ್ರಹ್ಮಾಂಡವ. ಇಂದ ಶಂಕರನ ಆಸ್ಥಾನಕ್ಕೆ ಹೋಗಿದ್ದಾಗ ಜಗದೇಶ್ವರನ ಅಪ್ಪಣೆಯನ್ನು ಬಿಡದ ವಿಕ್ರಮವರ್ಮನ 10,000 ಎಂಬುವರು ಈಗ ಕಲಿಯಲ್ಲಿ ಉಜ್ಜಯಿನಿಯ ರಾಜ ಮಂಗಳಾಗಿದ್ದಾರೆ. ಏನು ಮಾಡಲಿ, ಏನು ತಾನೇ ಮಾಡಲಿ, ಇರಲಿ ನನ್ನ ಮಾಯಾಶಕ್ತಿಯಿಂದ ಓರ್ವ ದಾರಿದ್ರ್ಯನನ್ನು ನಿರ್ಮಿಸಿ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳುವಂತೆ ಮಾಡಿ ಕೂಡನಾದ ವಿಕ್ರಮನ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ನನಗೀಗ ಕರ್ತವ್ಯ ಸಂಘ. ಜೈ ಕಲಿಮಾಯೆ, ಜೈ. ಬಡವರು ಇರಬಾರದೋ ಇದೊರೆಯಳು, ಬಡತನ ಬರಬಾರದು, ವಿರಿಯ ವಿರಿಯ ವಿರಿಯ. ತಿನ್ನಲು ಅನ್ನವಿಲ್ಲ, ಒಡೆಯಲು ಬಟ್ಟೆ ಇಲ್ಲ, ತಿನ್ನಲು ಅನ್ನವಿಲ್ಲ, ಒಡೆಯಲು ಬಟ್ಟೆ ಇಲ್ಲ, ಹಣವಿಲ್ಲದೆ ಮಕ್ಕಳೆಲ್ಲ ಬಾಯ್ ಬಾಯ್ ಬಿಡುವರು. ಮಕ್ಕಳಿಗ ಸುಮ್ಮನಾಗಿ ಹಣವಿಲ್ಲದೆ ಮಕ್ಕಳೆಲ್ಲ ಬಾಯ್ ಬಾಯ್ ಬಿಡುವರು, ಬಡವರು ಇರಬಾರದು ಇದೊರೆಯಳು, ಬಡತನ ಬರಬಾರದು, ವಿಧಿಯ ವಿಧಿಯ ವಿಧಿಯ. ಮಕ್ಕಳಿಗ ಸಮಾಧಾನ ಮಾಡಿಕೊಳ್ಳಿ. ಮಕ್ಕಳಿಗ ಸಮಾಧಾನ ಮಾಡಿಕೊಳ್ಳಿ. ದೇಶ ದೇಶವನ್ನು ತಿರುಗಿ ದಾರಿ ದಂಪ ಎದ್ದಿದ್ದಲ್ಲ, ದೇಶ ದೇಶವನ್ನು ತಿರುಗಿ ದಾರಿ ದಂಪ ಎದ್ದಿದ್ದಲ್ಲ, ಯಾವ ದೇಶ ತಿರುಗಿದ್ದಾರೋ ದಾರಿದ್ರ್ಯ ಎನ್ನುವರಲ್ಲ. ಮಕ್ಕಳು ಸಮಾಧಾನ ಮಾಡಿಕೊಳ್ಳಿ. ಯಾವ ದೇಶ ತಿರುಗಿದ್ದಾರೋ ದಾರಿದ್ರ್ಯ ಎನ್ನುವರಲ್ಲ, ಬಡವರು ಇರಬಾರದು ಇದೊರೆಯಳು, ಬಡತನ ಬರಬಾರದು, ವಿಧಿಯೇ ವಿಧಿಯೇ ವಿಧಿಯೇ. ಮಕ್ಕಳಿರ ಅಳಿಬೇಡಿರಪ್ಪ, ಅಳಬೇಡಿರಿ. ಇಲ್ಲಿ ಕುಳಿತಿರುವ ತಂದೆ ತಾಯಿಗಳು ಇರುವರು. ತುಂಬಿರಪ್ಪ, ಅಳಬೇಡ.
ಮಕ್ಕಳಿರ ಅಳಬೇಡಿರಪ್ಪ, ಅಳಬೇಡಿರಿ. ಯಾರಮ್ಮ ಮನೆಯೊಳಗೆ ತಾಯಿ ಇಡಿ ಅನ್ನವ ನೀಡಮ್ಮ. ಯಾರಮ್ಮ ಮನೆಯೊಳಗೆ ತಾಯಿ ಇಡಿ ಅನ್ನವ ನೀಡಮ್ಮ. ಅಮ್ಮ ಅಮ್ಮ ಆಗ್ರವಾಗಿ ಆಗ್ರವಾಗಿ ತಿನ್ನಲು ಅನ್ನ ಎನಗಿಲ್ಲ, ಕುಡಿಯಲು ನೀರು ಬದಲೇ ಇಲ್ಲ. ತಿನ್ನಲು ಅನ್ನ ಎನಗಿಲ್ಲ, ಕುಡಿಯಲು ನೀರು ಬದಲೇ ಇಲ್ಲ. ಯಾರಮ್ಮ ಮನೆಯೊಳಗೆ ಇಡಿ ಅನ್ನವ ನೀಡಮ್ಮ. ಅಮ್ಮ ಅಮ್ಮ ತಾಯೇ ಮಕ್ಕಳನ್ನು ಕಟ್ಟುತ್ತಲೇ ಮಕ್ಕಳಿರ ಅಳಬೇಡಿರಪ್ಪ, ಅಳಬೇಡಿ. ಇಲ್ಲಿ ಕುಳಿತಿರುವ ತಂದೆ ತಾಯಿಗಳು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಸ್ವಲ್ಪ ಧನರಾಶ್ಯವನ್ನು ಬೇಡಿಕೊಂಡು ಅನಂತರ ಮುಂದೆ ಎಲ್ಲಾದರೂ ಹೋಗೋಣ. ಇದು ಒಂದು ದೇವರ ಹಾಡನ್ನು ಆಡೋಣ, ಬನ್ನಿರಿ ಮಕ್ಕಳಿರ. ದೇವರ ಮಕ್ಕಳು ನಾವೆಲ್ಲ ತಿರುಕ ಧ್ವನಿಕ ಬೇರೆಲ್ಲ. ಓ ಅಯ್ಯ ಅಮ್ಮಯ್ಯ ತರ್ಮನೆ ತಾಯಿ ತಂದೆ ಕಾಸೊಂದು ನೀರು ಶಿವಂದೆ ಕಾಸೊಂದು ನೀರು ಶಿವಂದೆ. ನಾಗಲಾಗಲಾರೆ ಸುಳ್ಳಲು ಹೇಳಲಾರೆ. ನಾಗಲಾಗಲಾರೆ ಸುಳ್ಳಲು ಹೇಳಲಾರೆ. ಕೈ ಬೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಎನ್ನುವರೆ. ನಿಮ್ಮಂತ ದಾಸನೇ ನಮಗೆಲ್ಲ
ಕಾಡುತ್ತಿರುವುದು. ಅವರಿನಲ್ಲಿ ಎಲ್ಲಾದರೂ ವಿಚಾರಿಸಿಕೊಂಡು ಅನಂತರ ಮುಂದೆ ಎಲ್ಲಾದರೂ ಹೋಗೋಣ ಮಕ್ಕಳಿರ. ಅಳಬೇಡಿರಪ್ಪ. ಜಗದೀಶ ನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ಸಂಸಾರಿ ಅದಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಸರಿ ಸಮರಮಗೆ ಜಾರಿಗರೆ ಮೂವರೇ. ನಾರಾಯಣ ನಾರಾಯಣ ಸರಿ ಸಮರಮಗೆ ಜಾರಿಗರೆ ಮೂವರೇ. ನೆರೆಯುತ್ತ ಬಾರದೆ ಅಪಜಯ ಪಡದೆ. ನಾರಾಯಣ ನಾರಾಯಣ ಬೆರೆಯುತ್ತ ಬಾರದೆ ಅಪಜಯ ಪಡದೆ. ನಾರದ ಹೋದವ ನಾರಾಯಣ ನಾರದ ಹೋದವ ಬೇರುವ ಜಗದೀಶ ಕಾಣುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಸಹಕ ಸ್ವರೂಪದ ಜ್ಯೋತಿಯ ಬೆಳಗಲು. ನಾರಾಯಣ ನಾರಾಯಣ ಸಹಕ ಸ್ವರೂಪದ ಜ್ಯೋತಿಯ ಬೆಳಗಲು. ನಿತ್ಯ ಭಾವದ ಕೀರ್ತಿಯ ಮೆರೆಸಲು. ನಾರಾಯಣ ನಿತ್ಯ ಭಾವದ ಕೀರ್ತಿಯ ಮೆರೆಸಲು. ನಾರದ ಹೋದವ ನಾರಾಯಣ ನಾರದ ಹೋದವ ಬೀರುವ ಜಗದೀಶ ಕಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಮಹಾತ್ಮರ ಪಾದಕ್ಕೆ ನಮಸ್ಕರಿಸಿ. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲಕ್ಕೆ ಹೇಳುವರಾಗಿ. ನೀವು ಮುಂಚೆ ಬರ್ರಿ, ನಾನು ಅಯ್ಯ ನೀನು ಯಾರು? ಅಲ್ಲದೆ ಈ ಬುದ್ಧು ಮಕ್ಕಳು ಯಾರು? ನಿನಗೆ ಬಂದಿರುವ ಕಷ್ಟವಾದರೂ ಏನು? ಅಯ್ಯ ಸ್ವಾಮಿ, ನಾನು ಏನೆಂದು ಹೇಳಿ ಸ್ವಾಮಿ. ಅಯ್ಯ ಅದೇನೆಂದು ಹೇಳುವ ನಾನು? ನಿನ್ನ ದೇವದತ್ತನೆಂಬ ಬಡ ಬ್ರಾಹ್ಮಣ ಸ್ವಾಮಿ. ಆಹಾ ಇಲ್ಲಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಆಹಾ ಅಂದಿನ ದಿನದಿಂದಲೂ ತಿನ್ನಲು ಅನ್ನವಿಲ್ಲದೆ, ಆಹಾ ಓದಲು ಪಠ್ಯವಿಲ್ಲದೆ ನಾವು ಯಾವ ಯಾವ ದೇಶವನ್ನು ತಿರುಗಿದರು ನನ್ನನ್ನು ದಾರಿದ್ರ ದಾರಿದ್ರ ಎಂದು ಕರೆಯುವರು ಸ್ವಾಮಿ. ಅಯ್ಯ ದಾರಿದ್ರನೇ, ಸ್ವಾಮಿ, ನೀನು ಹೀಗೆ ಬೀದಿ ಬೀದಿಯಲ್ಲಿ ತಿರುಗಿದರೆ ನಿನ್ನ ದಾರಿದ್ರ ಹತವಾಗುವುದೇನಯ್ಯ? ಮತ್ತೆ ಯಾವ ರೀತಿ ತಿರುಗಿದರೆ ನನ್ನ ದಾರಿದ್ರ್ಯವು ಹತವಾಗುವುದು ಸ್ವಾಮಿ. ಅಯ್ಯ ದಾರಿದ್ರನೇ, ಸ್ವಾಮಿ, ನೀನು ಈ ನಿನ್ನ ಮುದ್ದು ಮಕ್ಕಳು ಉಜ್ಜಯಿನಿ ಪಟ್ಟಣದ ರಾಜ ವಿಕ್ರಮನ ಬಳಿಗೆ ಹೋದರೆ ನಿಮ್ಮ ದಾರಿದ್ರ್ಯವು ಹತವಾಗುವುದಯ್ಯ. ಅದು ಹೇಗೆ ಸ್ವಾಮಿ? ಅಯ್ಯ ದಾರಿದ್ರನೇ, ನಿನ್ನನ್ನೇ ಅಲ್ಲದೆ ಈ ಮುದ್ದು ಮಕ್ಕಳು ಹಸುವಿನಿಂದ ಹಂಬಲಿಸುತ್ತಿರುವುದನ್ನು ನೋಡಿ ಸ್ನಾನ
ಭೋಜನವನ್ನು ಕೊಡಿಸುವನು. ಅದು ಕೂಡ ಬೇಡ ಎಂಬುದಾಗಿ ಹೇಳು. ಸ್ವಾಮಿ, ಚಳಿ ಗಾಳಿಯಲ್ಲಿ ನಡುಗುತ್ತಿರುವ ನಮಗೆ ಸ್ನಾನ ಭೋಜನವನ್ನು ಕೊಡುವಾಗ ನಾನು ಬೇಡ ಎಂಬುದಾಗಿ ಕೇಳಿ ಮತ್ತೇನೆ ತಾನೇ ಕೇಳಲಿ ಸ್ವಾಮಿ. ಅಯ್ಯ ದಾರಿದ್ರ್ಯಗೆ, ನಿನ್ನನ್ನೇ ಅಲ್ಲದೆ ಈ ಮುದ್ದು ಮಕ್ಕಳು ಚಳಿ ಗಾಳಿಯಿಂದ ಹದುರುತ್ತಿರುವುದನ್ನು ನೋಡಿ ಸಕಲ ವಸ್ತ್ರ ಆಭರಣಗಳನ್ನೂ ಸಹ ಕೊಡಿಸುವನು. ಅದು ಕೂಡ ಬೇಡ ಎಂಬುದಾಗಿ ಹೇಳು. ಸ್ವಾಮಿ, ಅಯ್ಯ ದಾರಿದ್ರ್ಯ, ಸಕಲ ಭೂಷಣ ರತ್ನ ಸಿಂಹಾಸನ ಮೇಲೆ ಅಷ್ಟೊಂದು ಇದು ಕೊಡುವಾಗ ಬೇಡ ಎಂಬುದಾಗಿ ಹೇಳಿ ನಾನು ಮತ್ತೇನೆ ತಾನೇ ಕೇಳಿದೆ ಸ್ವಾಮಿ. ಅಯ್ಯ ದಾರಿದ್ರ್ಯ, ಸ್ವಾಮಿ, ನಿನ್ನ ಕಡು ಬಡತನ ಮತ್ತು ಈ ಮುದ್ದು ಮಕ್ಕಳ ಬಡತನವನ್ನು ನೋಡಿ ನಿಮ್ಮ ಬಡತನವನ್ನು ನಿರ್ಮೂಲ ಮಾಡಲು ನಿಮಗೆ ಬೇಕಾದಷ್ಟು ದ್ರವ್ಯ ರಾಶಿಗಳನ್ನು ಸಹ ಕೊಡಿಸುವನು. ಅದು ಕೂಡ ಬೇಡ ಎಂಬುದಾಗಿ ಹೇಳು. ಸ್ವಾಮಿ, ಅಯ್ಯ ದಾರಿದ್ರ್ಯ, ಅಷ್ಟೊಂದು ದ್ರವ್ಯ ರಾಶಿಗಳನ್ನು ಕೊಡುವಾಗ ಬೇಡ ಎಂಬುದಾಗಿ ಹೇಳಿ ನಾನು ಮತ್ತೇನೆ ತಾನೇ ಕೇಳಿದೆ ಸ್ವಾಮಿ. ಅಯ್ಯ ದಾರಿದ್ರ್ಯ, ಏನು ಕೊಟ್ಟರು ಬೇಡ ಬೇಡವೆಂದು ಹೇಳಿ ಆತನಿಂದ ಕರಭಾಷೆಯನ್ನು ತೆಗೆದುಕೊಳ್ಳುವನಾಗು. ಹಾ ಪರಮಾತ್ಮ, ಬಡವನಾದ ನಮಗೆ ಆ ಮಾತ್ಮರು ಕರಭಾಷೆಯನ್ನು ಕೊಡುವರೆ. ಕೊಡುವರಯ್ಯ, ಅಷ್ಟು ಸತ್ಯವಂತರೇ ಸರಿ. ಸ್ವಾಮಿ, ನಾನು ಕರಭಾಷೆಯನ್ನು ಕೊಟ್ಟ ಮೇಲೆ ನಾನು ಮತ್ತೇನೆ ತಾನೇ ಕೇಳಿದೆ ಸ್ವಾಮಿ. ಅಯ್ಯ ದಾರಿದ್ರ್ಯ, ಕರಭಾಷೆಯನ್ನು ತೆಗೆದುಕೊಂಡ ನಂತರ ನನ್ನ ದಾರಿದ್ರ್ಯವನ್ನು ನೀವು ದಾನವಾಗಿ ತೆಗೆದುಕೊಳ್ಳಿ ಎಂದು ಕರಮುಗಿದು ಬೇಡಿಕೊಳ್ಳುವನಾಗು. ಸ್ವಾಮಿ, ಅಯ್ಯ ದಾರಿದ್ರ್ಯ, ಸ್ವಾಮಿ, ನಾನು ನನ್ನ ಮಕ್ಕಳು ಸಹ ತಂದಿರೋದು ತಮ್ಮ ಪಡೆಯಾದರೆ ನಾವಿದು ಹೋಗಿ ಬರುವವು ಸ್ವಾಮಿ. ಅಯ್ಯ ದಾರಿದ್ರ್ಯ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಹಾ ಶನಿ ಪರಮಾತ್ಮನನ್ನು ಯಾರು ಸದ್ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವರು. ಅಲ್ಲದೆ ಯಾರು ತನ್ನ ಕಥಾಶ್ರಾವಣದಲ್ಲಿ ಕೇಳಲು ನೋಡಲು ಆಯಾಸ ಪಟ್ಟು ತಮ್ಮ ತಮ್ಮ ದುರಹಂಕಾರದಿಂದ ಹೋಗುವರು ಅಂತ ಅವರ ಕನ್ಯಾರಾಶಿಗೆ ಹೋಗಿ ಅಘೋರವಾದ ಕಷ್ಟಗಳನ್ನೇ ಕೊಟ್ಟು ಕೊನೆಗೆ ದಾರಿದ್ರ್ಯವನ್ನೇ ಕೊಡುವನು. ಈ ಮಾತು ಸತ್ಯ ಸತ್ಯ. ನಾರಾಯಣ ನಾರಾಯಣ. ದೇವಾ ದೇವಾ ಶನಿ ದೇವಾ. ನಾರಾಯಣ ನಾರಾಯಣ. ಹರಿಯುವ ನದಿಯು ಅರುಸದಲ್ಲೇ ತನ್ನ ಧೃತಿಯನ್ನು ಸೇರಿ ಆಡುತ್ತಿದೆ. ಹರಿಯುವ ನದಿಯು ಅರುಸದಲ್ಲೇ ತನ್ನ ಧೃತಿಯನ್ನು ಸೇರಿ ಆಡುತ್ತಿದೆ. ತೀರ್ಥುವ ಗಾಳಿ ಒಂದಾಗಿ ತನ್ನ ಧ್ವನಿಯನ್ನು ಕೂಡಿ ಆಡುತ್ತಿದೆ. ತೀರ್ಥುವ ಗಾಳಿ ಒಂದಾಗಿ ತನ್ನ ಧ್ವನಿಯನ್ನು ಕೂಡಿ ಆಡುತ್ತಿದೆ. ಪ್ರಕೃತಿಯಲ್ಲಿ ಒಂದಾಗಿ ಆ ತೀರ್ಪಟ್ಟಿದ್ದ ತವ ಮಾಡುತ್ತಿದೆ. ಪ್ರಕೃತಿಯಲ್ಲಿ ಒಂದಾಗಿ ಆ ತೀರ್ಪಟ್ಟಿದ್ದ ತವ ಮಾಡುತ್ತಿದೆ. ತನಿ ತನಿಗೆಂದು ತನಿನಾಡು ತನಿ ಆತ್ಮನ ಮೈಮೆಯ ನೀಡೋದು. ತನಿ ತನಿಗೆಂದು ತನಿನಾಡು ತನಿ ಆತ್ಮನ ಮೈಮೆಯ ನೀಡೋದು. ಪಂಡಿತಲಾಗದು ಆನಂದ ಈ ಕಾಡುವೆ ಆಗ ಓ ಕಂದ. ಪಂಡಿತಲಾಗದು ಆನಂದ ಈ ಕಾಡುವೆ ಆಗ ಓ ಕಂದ. ತನಿ ತನಿಗೆಂದು ತನಿನಾಡು ತನಿ ಆತ್ಮನ ಮೈಮೆಯ
ಕರ್ರೆ ಕರ್ರೆ